ಪ್ರೀತಿಯ ಸಹೋದರ ಸಹೋದರಿಯರೇ, ಆಗಮನ ಕಾಲದ ಮೊದಲನೆಯ ಭಾನುವಾರ ನಾವು ದೈವ ಆರಾಧನಾ ವಿಧಿ ವರ್ಷವನ್ನ ಆರಂಭ ಮಾಡುವಂತಹ ಮೊದಲನೆಯ ದಿನವಾಗಿದೆ. ಆರಾಧನಾ ವಿಧಿ ವರ್ಷದ ಈ ಮೊದಲನೆಯ ದಿನದಂದು ಧರ್ಮಸಭೆ ನಮಗೆ ಒಂದು ಮೊಂಬತ್ತಿಯನ್ನು ಹಚ್ಚಲು ಕೇಳಿಕೊಳ್ಳುತ್ತದೆ. ಅದು ಭರವಸೆಯ ಮೊಂಬತ್ತಿಯಾಗಿದೆ, ದ ಕ್ಯಾಂಡಲ್ ಆಫ್ ಹೋಪ್. ನಮ್ಮ ಜೀವನದಲ್ಲಿ ಭರವಸೆ ಎನ್ನುವುದು ಇಲ್ಲದಿದ್ದರೆ ಬೇರೆ ಯಾವ ಪ್ರಯೋಜನವನ್ನು ಕೂಡ ನಾವು ಹೊಂದಲು ಸಾಧ್ಯವಿಲ್ಲ. ನಾವು ಭರವಸೆಯನ್ನು ಇರಿಸಿಕೊಂಡು ಜೀವಿಸುವುದರಿಂದ ನಮ್ಮ ಬಾಳು ಬೆಳಗುತ್ತದೆ, ನಮ್ಮ ಬಾಳು ಬಂಗಾರವಾಗುತ್ತದೆ. ಈ ಒಂದು ಆಗಮನ ಕಾಲದ ಮೊದಲನೆಯ ಭಾನುವಾರದಲ್ಲಿ ಮೊದಲನೆಯ ವಾಚನವನ್ನ ನಾವು ಯೆಶಾಯ ಪ್ರವಾದಿಯ ಗ್ರಂಥದಿಂದ ಆರಿಸಿಕೊಂಡಿದ್ದೇವೆ. ಅಲ್ಲಿ ಒಂದು ಮಾತನ್ನ ಹೇಳಲಾಗುತ್ತದೆ, ದೇವರೇ, ನೀನು ಎಲ್ಲ ಕಾರ್ಯವನ್ನ ಮಾಡುವಂಥವರಾಗಿದ್ದೀರಾ. ಈ ಒಂದು ಸಂದರ್ಭದಲ್ಲಿ ಆಕಾಶವನ್ನ ಸೀಳಿಕೊಂಡು ನೀವು ಕೆಳಗೆ ಬರಲು ಆಗದೆ ಅಂತ ಹೇಳಿ. ಅಂದ್ರೆ ಒಬ್ಬ ಭಕ್ತ ಅಥವಾ ಪ್ರವಾದಿ ಯೆಶಾಯ ಭರವಸೆಯಿಂದ ದೇವರೆಡೆಗೆ ಮುಖವನ್ನ ಮಾಡಿ ನೋಡ್ತಾನೆ. ಆಕಾಶವನ್ನ ಸೀಳಿಕೊಂಡು ನೀವು ಕೆಳಗೆ ಬನ್ನಿ ಎಂದು ಕರೆಯುತ್ತಾರೆ. ಅದೇ ಅರ್ಥವಲ್ಲವೇ ಇಮ್ಯಾನ್ಯುವೆಲ್ ಅಂದರೆ ದೇವರು ನಮ್ಮ ಸಂಗಡ ಇದ್ದಾರೆ ಅಂತ ಹೇಳಿ. ದೇವರು ನಮ್ಮ ಸಂಗಡ ಇರೋದ್ರಿಂದ ಅವರನ್ನು ನಾವು ಇಮ್ಯಾನ್ಯುವೆಲ್ ಎಂದು ಕರೆಯುತ್ತೇವೆ. ಒಂದು ಚಿಕ್ಕ ಘಟನೆ, ನಾವು ಹಿಂದೆ ಟೆಲಿಗ್ರಾಫ್ ಇದನ್ನ ಉಪಯೋಗ ಮಾಡ್ತಾ ಇದ್ವಿ. ಈ ಟೆಲಿಗ್ರಾಫ್ ಅನ್ನ ಉಪಯೋಗ ಮಾಡ್ತಾ ಇರಬೇಕಾದ್ರೆ ನೆನಪು ಮಾಡಿಕೊಳ್ಳಿ, ನಮಗೆ ಈ ಟೆಲಿಗ್ರಾಫ್ನ ಮೂಲಕ ಮೆಸೇಜ್ಗಳನ್ನ ಕಳಿಸಿಕೊಡಲಾಗ್ತಾ ಇತ್ತು. ಏನಂದ್ರೆ, ಹಿ ಈಸ್ ವೆರಿ ಸೀರಿಯಸ್, ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಹೇಳಿ. ಕೂಡಲೇ ನಮಗೆ ಗೊತ್ತಾಗ್ಬಿಡ್ತಾ ಇತ್ತು ಆ ವ್ಯಕ್ತಿ ಸತ್ತು ಹೋಗಿದ್ದಾರೆ, ಆದರೂ ಕೂಡ ಸೀರಿಯಸ್, ಸ್ಟಾರ್ಟ್ ಇಮಿಡಿಯೇಟ್ಲಿ ಎನ್ನುವ ಮೆಸೇಜ್ ಬಂದಿದೆ ಅಂತ ಹೇಳಿ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ಈ ಒಂದು ಟೆಲಿಗ್ರಾಫ್ ಅನ್ನ ಕಂಡು ಹಿಡಿದಂತಹ ವ್ಯಕ್ತಿ ಸ್ಯಾಮ್ಯುವೆಲ್ ಮೋರ್ಸ್. ಈ ಸ್ಯಾಮ್ಯುವೆಲ್ ಮೋರ್ಸ್ ಈತನ ಬಳಿಯಲ್ಲಿ ಒಬ್ಬ ಪತ್ರಕರ್ತ ಬಂದು ಕೇಳ್ತಾನೆ, ಸ್ಯಾಮ್ಯುವೆಲ್ ಮೋರ್ಸ್, ನೀನು ಎಂತಹ ದೊಡ್ಡ ಸಾಧನೆಯನ್ನ ಮಾಡಿದ್ದೀಯಾ. ಇವತ್ತು ನಾವು ನಮ್ಮ ಊರಿನಿಂದ ವಿಶ್ವದ ಎಲ್ಲಿಗೆ ಬೇಕಾದರೂ ಒಂದು ಸಂದೇಶವನ್ನ ಕಳುಹಿಸಬಹುದು. ಆ ಒಂದು ಇದನ್ನ ನೀನು ಕಂಡು ಹಿಡಿದಿದ್ದು ಎಷ್ಟೊಂದು ನಿನ್ನ ಬುದ್ಧಿಶಕ್ತಿಯನ್ನ ತೋರ್ಪಡಿಸುತ್ತದೆ ಅಂತ ಹೇಳಿದಾಗ ಸ್ಯಾಮ್ಯುವೆಲ್ ಮೋರ್ಸ್ ಒಂದು ಮಾತನ್ನ ಹೇಳ್ತಾನೆ, ನೋಡಿ, ಎಲ್ಲಾ ಕೆಲಸವನ್ನ ಮಾಡುವಂಥವನು ಆ ಸರ್ವೇಶ್ವರ ಸ್ವಾಮಿ. ಹಾಗಿರಬೇಕಾದ್ರೆ ನಾವೆಲ್ಲರೂ ಕೂಡ ಆತನ ಆಯುಧಗಳಾಗಿದ್ದೇವೆ. ವಿ ಆರ್ ಜಸ್ಟ್ ಇನ್ಸ್ಟ್ರೂಮೆಂಟ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್ ಅಂತ ಹೇಳಿ. ದೇವರು ತನಗೆ ಅವಶ್ಯವಾದಾಗ ನಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾರೆ ಎನ್ನುವ ಮಾತು. ಎಷ್ಟೊಂದು ಸುಮಧುರವಾದ ಮಾತನ್ನ ಆತ ಹೇಳಿದ್ದಾನೆ. ಇವತ್ತಿನ ಮೊದಲನೆಯ ವಾಚನದಲ್ಲಿ ಕೂಡ ಯೆಶಾಯ ಪ್ರವಾದಿ ಒಂದು ಮಾತನ್ನ ಸುಂದರವಾಗಿ ಹೇಳ್ತಾನೆ, ಸ್ವಾಮಿ ಸರ್ವೇಶ್ವರ, ನೀನು ಕುಂಬಾರ, ನಾನಾದರೂ ಮಣ್ಣು. ಯು ಆರ್ ದ ಪಾಟರ್ ಅಂಡ್ ಐ ಆಮ್ ದ ಕ್ಲೇ. ನೀನು ಕುಂಬಾರ, ನಿನಗೆ ಹೇಗೆ ಬೇಕಾದರೂ ನನ್ನನ್ನ ಆಕಾರ ಮಾಡಬಹುದು ಅಥವಾ ವಿಕಾರ ಮಾಡಬಹುದು. ಆದ್ದರಿಂದಲೇ ನಾನು ಯಾರು ಎಂದು ಹೇಳಿದಾಗ ಯೆಶಾಯ ಪ್ರವಾದಿ ಬಹಳ ಸುಂದರವಾಗಿ ಹೇಳ್ತಾನೆ, ನಾನು ನಿನ್ನ ಕೈಕೃತಿ ಅಂತ ಹೇಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ದೇವರ ಕೈಕೃತಿಗಳಾಗಿದ್ದೇವೆ. ಅದಕ್ಕೆ ಅಲ್ಲವೇ ಯೆಶಾಯ ಪ್ರವಾದಿಯ ಗ್ರಂಥ 49ನೆಯ ಅಧ್ಯಾಯ 16ನೇ ವಚನದಲ್ಲಿ ಅವರು ಒಂದು ಮಾತನ್ನ ಹೇಳ್ತಾರೆ, ನೋಡು, ನಿನ್ನನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನಿನ್ನನ್ನು ನಾನು ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ಐ ಹ್ಯಾವ್ ಕಾರ್ವ್ಡ್ ಯು ಅಟ್ ದ ಪಾಮ್ ಆಫ್ ಮೈ ಹ್ಯಾಂಡ್ ಅಂತ ಹೇಳಿ. ಈ ಒಂದು ಸಂದರ್ಭದಲ್ಲಿ ನಾವು ಎಷ್ಟು ಭಾಗ್ಯವಂತರು. ಆ ದೇವರು ನಮ್ಮನ್ನ ಸೃಷ್ಟಿಸುವಾಗಲೂ ಕೂಡ ಒಂದು ಆಲೋಚನೆಯನ್ನ ಮಾಡ್ತಾರೆ. ಇನ್ನು ಮುಂದೆ ನಾವು ಈಗಾಗಲೇ ಎಲ್ಲ ಸೃಷ್ಟಿಗಳನ್ನ ಮಾಡಿ ಮುಗಿಸಿದ್ದೇವೆ. 6ನೆಯ ದಿನದ ಸೃಷ್ಟಿ ಕಾರ್ಯದಲ್ಲಿ ಅವರು ಹೇಳ್ತಾರೆ, ಇನ್ನು
ನಾವು ಮನುಷ್ಯರನ್ನ ಉಂಟು ಮಾಡೋಣ, ಆ ಮನುಷ್ಯರನ್ನ ನಮ್ಮ ಹೋಲಿಕೆಯಲ್ಲಿ ಉಂಟು ಮಾಡೋಣ ಅಂತೇಳಿ. ಅಂದರೆ ವಿ ಆರ್ ಜಸ್ಟ್ ಇಮೇಜಸ್ ಆಫ್ ಗಾಡ್, ಅಂದರೆ ದೇವರ ಕೈಕೃತಿಗಳು, ದೇವರ ಆಕೃತಿಗಳು, ದೇವರ ಪ್ರತಿಬಿಂಬ ನಾವಾಗಿದ್ದೇವೆ. ಅದಕ್ಕೆ ಯೆಶಾಯ ಪ್ರವಾದಿ ಇವತ್ತಿನ ಮೊದಲನೆಯ ವಾಚನದಲ್ಲಿ ಹೇಳುವಂತಹ ಮಾತು, ನೀನು ಕುಂಬಾರ, ನಾವು ಮಣ್ಣು. ಯು ಆರ್ ದ ಪಾಟರ್ ಅಂಡ್ ವಿ ಆರ್ ದ ಕ್ಲೇ, ಐ ಆಮ್ ದ ಕ್ಲೇ. ಹಾಗೂ ಅದೇ ರೀತಿಯಲ್ಲಿ ನಾವು ಯಾರು ಅಂತ ಹೇಳಿದರೆ ನಾವು ದೇವರ ಕೈಕೃತಿಗಳು ಎನ್ನುವಂತಹ ಮಾತನ್ನ ಹೇಳ್ತಾನೆ. ಇನ್ನು ಇವತ್ತಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ನೀವು ಜಾಗೃತರಾಗಿರಿ, ನೀವು ಎಚ್ಚರವಾಗಿರಿ. ಯಾಕಂತ ಹೇಳಿದ್ರೆ ನರಪುತ್ರನು ಹಿಂತಿರುಗಿ ಬರುವಂಥದ್ದು. ನಾವು ಯೇಸು ಕ್ರಿಸ್ತರ ಮೊದಲನೆಯ ಜನನ, ಅಂದರೆ ಈ ಜಗತ್ತಿಗೆ ಅವರು 2000 ವರ್ಷಗಳ ಹಿಂದೆ ಜನಿಸಿದ್ದರ ಸ್ಮರಣೆಯನ್ನ ಮಾಡುತ್ತೇವೆ, ನಿಜ. ಅಷ್ಟು ಮಾತ್ರವಲ್ಲ, ಈಗ ಹೋಗಿರುವಂತಹ ಯೇಸು ಕ್ರಿಸ್ತರು ಮತ್ತೆ ಹಿಂತಿರುಗಿ ಬರುತ್ತಾರೆ ಎನ್ನುವಂತಹ ಭರವಸೆ ನಮ್ಮಲ್ಲಿ ಮೂಡಿದೆ. ವಿ ಆರ್ ವೇಟಿಂಗ್ ಫಾರ್ ದ ಸೆಕೆಂಡ್ ಕಮಿಂಗ್ ಆಫ್ ದ ಲಾರ್ಡ್ ಜೀಸಸ್. ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಈ ಎರಡನೆಯ ಆಗಮನ ಯಾವಾಗ ಆಗುತ್ತೆ, ಯಾವಾಗ ದೇವರು ಎರಡನೆಯ ಸಾರಿ ಜಗತ್ತಿಗೆ ಬರ್ತಾರೆ ಎನ್ನುವಂಥ ಆಲೋಚನೆಯನ್ನ ನಾವು ಮಾಡಿ ನೋಡಿದ್ರೆ, ಅಲ್ಲಿ ನಮಗೆ ಕಾಣುವಂತಹ ಮುಖ್ಯವಾದ ಅಂಶ ಏನು ಅಂತ ಹೇಳಿದ್ರೆ, ಅವರು ಮಧ್ಯಾಹ್ನ ಬರಬಹುದು, ಸಂಜೆ ಬರಬಹುದು, ನಡುರಾತ್ರಿ ಬರಬಹುದು, ಅಥವಾ ಬೆಳಗಿನ ಜಾವ ಬರಬಹುದು. ಇದರ ಅರ್ಥ ಏನು ಅಂದರೆ, ಯಾವಾಗ ಬೇಕಾದರೂ ಅವರು ಆಗಮಿಸಬಹುದು. ನಾವು ಆ ಸಂದರ್ಭದಲ್ಲಿ ನಿದ್ರೆ ಮಾಡುತ್ತಾ ಆಲಸ್ಯದಿಂದ ಇದ್ದರೆ ದೇವರ ದರ್ಶನ ಹಾಗೂ ನಮ್ಮನ್ನು ಅವರು ಕರೆದುಕೊಂಡು ಹೋಗುವಂತಹ ಸ್ಥಳಕ್ಕೆ ನಾವು ಹೋಗೋದಕ್ಕೆ ಸಾಧ್ಯವಾಗುವುದಿಲ್ಲ ಪ್ರಿಯರೇ. ಈ ಮಾತನ್ನ ನಾವು ನೆನಪಿಟ್ಕೊಳ್ಬೇಕು. ಅದನ್ನೇ ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು. ಹಾಗಾದರೆ ಆ ಬರುವಂತಹ ಯೇಸು ಕ್ರಿಸ್ತರು ಬಂದಾಗ ನಮ್ಮ ಬಳಿಯಲ್ಲಿ ಯಾವ ಪ್ರಶ್ನೆಯನ್ನ ಕೇಳ್ತಾರೆ, ಯಾವ ರೀತಿಯ ತಯಾರಿಯನ್ನು ನಾವು ಮಾಡಿಕೊಳ್ಳಬೇಕು? ಆಗಮನ ಕಾಲದ ಮೊದಲನೆಯ ಭಾನುವಾರ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕ್ರಿಸ್ಮಸ್ ಹಬ್ಬಕ್ಕಿಂತ ಮುಂಚೆ 4 ಭಾನುವಾರಗಳ ತಯಾರಿಯನ್ನ ನಾವು ಮಾಡ್ತೇವೆ. ಈ ಒಂದು ಮೊದಲನೆಯ ಭಾನುವಾರದಲ್ಲಿ ನಾವು ಆಲೋಚನೆಯನ್ನು ಮಾಡ್ತಾ ಇರಬೇಕಾದ್ರೆ, ಪ್ರಭು ಯೇಸು ಕ್ರಿಸ್ತರು ಹಿಂತಿರುಗಿ ಬಂದಾಗ ನಮ್ಮ ಬಳಿಯಲ್ಲಿ ಯಾವ ಪ್ರಶ್ನೆಯನ್ನ ಕೇಳುತ್ತಾರೆ? ನಾವು ಮತ್ತಾಯನ ಶುಭ ಸಂದೇಶ 25ನೇ ಅಧ್ಯಾಯ 32ನೇ ವಚನದಿಂದ ಬರುವಂತಹ ವಾಕ್ಯಗಳನ್ನ ಸ್ಮರಣೆ ಮಾಡಿಕೊಳ್ಳಬೇಕು. ಅಲ್ಲಿ ನೋಡ್ತೇವೆ, ಸೇನಾಧೀಶ್ವರನಾದ ಸರ್ವೇಶ್ವರ ಮೇಘರೂಢನಾಗಿ ಇಳಿದು ಬರುವಾಗ ಅಲ್ಲಿ ಎಲ್ಲಾ ಜನಾಂಗದವರು, ಎಲ್ಲಾ ರಾಷ್ಟ್ರಗಳ ವ್ಯಕ್ತಿಗಳು ಅಲ್ಲಿ ಸೇರಿರ್ತಾರೆ. ಬರೀ ಕ್ರೈಸ್ತರು ಅಥವಾ ಅನ್ಯ ಧರ್ಮದವರು ಅಂತಲ್ಲ, ಎಲ್ಲರೂ ಸೇರ್ತಾರೆ. ಆದರೆ ಯೇಸು ಕ್ರಿಸ್ತರು ಒಂದೇ ಒಂದು ವಿಷಯವನ್ನ ಮನದಟ್ಟಾಗಿ ನಾವು ಇಟ್ಟುಕೊಳ್ಳಲು ಬಯಸ್ತಾರೆ. ಅದನ್ನ ಅಲ್ಲಿ ನೋಡ್ತೇವೆ. ಅವರು ಬಂದಾಗ ಕೇಳುವಂತಹ ಪ್ರಶ್ನೆ, ನಾನು ಹಸಿದಿದ್ದೆ, ನನಗೆ ನೀನು ಆಹಾರ ಕೊಟ್ಟೀಯಾ? ನಾನು ಬಾಯಾರಿದ್ದೆ, ನನಗೆ ನೀನು ಕುಡಿಯಲು ನೀರನ್ನು ಕೊಟ್ಟೀಯಾ? ನಾನು ವಸ್ತ್ರವಿಲ್ಲದೆ ಇದ್ದೆ, ನನಗೆ ನೀನು ವಸ್ತ್ರವನ್ನು ನೀಡಿದೀಯಾ? ನಾನು ಸೆರೆಮನೆಯಲ್ಲಿದ್ದೆ, ಆಸ್ಪತ್ರೆಯಲ್ಲಿದ್ದೆ, ನನ್ನನ್ನು ನೀನು ಸಂಧಿಸಲು ಬಂದೆಯಾ? ಬಾ ನನ್ನ ಬಲಗಡೆಯಲ್ಲಿ. ಯಾವಾಗ ಸ್ವಾಮಿ ನೀವು ಹಸಿದಿದ್ದೀರಿ? ಯಾವಾಗ ನೀವು ಬಾಯಾರಿದ್ದೀರಿ? ಯಾವಾಗ ನೀವು ವಸ್ತ್ರವಿಲ್ಲದೆ ಇದ್ದೀರಿ? ಯಾವಾಗ ನೀವು ಆಸ್ಪತ್ರೆ ಮತ್ತು ಸೆರೆಮನೆಯಲ್ಲಿ ಇದ್ದೀರಿ ಅಂತ ಹೇಳಿದಾಗ, ಕನಿಷ್ಠನಾದಂತಹ ನನ್ನ ಸಹೋದರನಿಗೆ ನನ್ನ ಹೆಸರಿನಲ್ಲಿ ಈ ಕಾರ್ಯವನ್ನ ನೀನು ಮಾಡಿದಾಗಲ್ಲ ಅದನ್ನ ನನಗೆ ಮಾಡಿದೆ ಅಂತ ಹೇಳಿ. ಅಂದರೆ ನಮ್ಮ ದೇವರು ಸಾಮಾನ್ಯ ಜನರ ದೇವರಾಗಿದ್ದಾರೆ. ಅವರ್ ಗಾಡ್ ಇಸ್ ಎ ಗಾಡ್ ಆಫ್ ದ ಕಾಮನ್ ಮ್ಯಾನ್. ಈ ಒಂದು ದೇವರು ನಮ್ಮಲ್ಲಿ ಶಕ್ತಿಯನ್ನ ತುಂಬುವಂತಹ ದೇವರು. ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಆಗಮನ ಕಾಲದಲ್ಲಿ ನಾವು ಇರಬೇಕಾದ್ರೆ, ಕ್ರಿಸ್ತ ಜಯಂತಿಗಾಗಿ ಒಂದು ಅದ್ದೂರಿಯ ತಯಾರಿಯನ್ನು ನಾವು ಮಾಡ್ತಾ ಇರಬೇಕಾದ್ರೆ, ಈ 4 ಭಾನುವಾರಗಳು ನಮಗೆ ಒಂದು ಆಧ್ಯಾತ್ಮಿಕ ತಯಾರಿಯನ್ನು ಮಾಡುವುದಕ್ಕೆ ದೇವರು ನೀಡಿರುವಂತಹ ಅವಕಾಶವಾಗಿದೆ. ಅದಕ್ಕೆ ನಾವು ನೋಡ್ತೇವೆ, ಸಿರೋ ಮಲಬಾರ್ ಚರ್ಚಿನ ಈ
ಜನರು ಏನು ಮಾಡ್ತಾರೆ, ನಮ್ಮ ಸಹೋದರ ಸಹೋದರಿಯರು ಈ ಒಂದು ಆಗಮನ ಕಾಲದಲ್ಲಿಯೂ ಕೂಡ ತಪಸ್ಸು ಕಾಲದ ರೀತಿಯಲ್ಲಿ ಉಪವಾಸ ಪ್ರಾರ್ಥನೆಯನ್ನ ಮಾಡ್ತಾರೆ, ಮಾಂಸ ನಿರೋಧನೆಯ ಆಚರಣೆ ಮಾಡ್ತಾರೆ. ಯಾಕಂದ್ರೆ ಈ ರೀತಿಯಲ್ಲಿ ನಾವು ನಮ್ಮ ದೇಹವನ್ನ ದಂಡಿಸಿಕೊಂಡು ಪ್ರಭುವಿನ ಆಗಮನಕ್ಕಾಗಿ ತಯಾರಿಯನ್ನ ಮಾಡುವಂಥದ್ದು ಅಂತ ಹೇಳಿ ನಾವು ತಪಸ್ಸು ಕಾಲದಲ್ಲಿ ಮಾಡುವುದನ್ನ ಅವರ ಆಗಮನ ಕಾಲದಲ್ಲಿ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಸಾಮಾನ್ಯವಾಗಿ 4+1 5 ಕ್ಯಾಂಡಲ್ಗಳನ್ನು ಮೊಂಬತ್ತಿಗಳನ್ನು ಹಚ್ಚುತ್ತೇವೆ. ಈ 5 ಕ್ಯಾಂಡಲ್ಗಳಲ್ಲಿ 4 ಮೊಂಬತ್ತಿಗಳೇನಿದ್ದಾವೆ ಅದರಲ್ಲಿ ಮೊದಲನೆಯ ಮೊಂಬತ್ತಿಯನ್ನು ಇವತ್ತು ಹಚ್ಚಬೇಕಾದ್ರೆ ಧರ್ಮಸಭೆಗೆ ನನಗೆ ನೀಡುವಂತಹ ಸಂದೇಶ, ನೀವು ಭರವಸೆಯನ್ನು ಇಟ್ಟುಕೊಳ್ಳಬೇಕು. ವಿ ಆರ್ ದ ಪೀಪಲ್ ಆಫ್ ಹೋಪ್. ಯಾಕಂತ ಹೇಳಿದರೆ ನಮ್ಮ ಜೀವನದಲ್ಲಿ ದೂರದೃಷ್ಟಿ ಇಲ್ಲದಿದ್ದರೆ, ನಾವು ಭವಿಷ್ಯದ ಬಗ್ಗೆ ಯೋಚನೆಯನ್ನ ಮಾಡದಿದ್ದರೆ, ನಮಗೊಂದು ಭವಿಷ್ಯ ಇರಬೇಕು ಅಂತ ಹೇಳಿದರೆ ನಮ್ಮ ಹೃದಯದಲ್ಲಿ ಭರವಸೆ ಇರಬೇಕು. ಆ ಭರವಸೆಯನ್ನ ನಾವು ಇಟ್ಟುಕೊಳ್ಳಬೇಕು. ಕ್ರಿಸ್ತರು ಇಂದಲ್ಲ ನಾಳೆ ಹಿಂತಿರುಗಿ ಬರುತ್ತಾರೆ ಎನ್ನುವ ನಂಬಿಕೆಯನ್ನ ಇರಿಸಿಕೊಂಡು ಆ ಭರವಸೆಯ ಜೀವನ ನಮ್ಮದಾಗಲಿ. ಇವತ್ತಿನ ಮೊಂಬತ್ತಿಯನ್ನ ನಾವು ಹಚ್ಚಬೇಕಾದರೆ ಈ ಭರವಸೆಯ ಕಿರಣಗಳು ನಮ್ಮ ಬಾಳನ್ನು ಬೆಳಗಿಸಲಿ, ನಮ್ಮ ಕುಟುಂಬಗಳನ್ನು ಒಟ್ಟಾಗಿ ಸೇರಿಸಲಿ, ನಮಗೆ ಅವಶ್ಯವಾದಂಥ ಸರ್ವವನ್ನು ಕರುಣಿಸಲಿ, ಆರೋಗ್ಯವನ್ನು ನೀಡಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಈ ಒಂದು ಆಗಮನ ಕಾಲದ ಮೊದಲನೆಯ ಭಾನುವಾರದ ತಯಾರಿಯನ್ನ ನಾವು ಮಾಡೋಣ. ಪ್ರಭುವಿಗೆ ಇನ್ನೂ ಹತ್ತಿರವಾಗಲು ಪ್ರಯತ್ನಿಸೋಣ. ಆಮೇನ್.